ನಂಬರ್ 9 ರಾಮ್ಲು ಓಕೆ ಸರ್ ಓಕೆ ಸ್ವಲ್ಪ ಹಾಕ್ಬೋಣ. ಬೇಡ ಅದು ಮಾಡಬಾರ್ದು. ಹಿಂದೆ ಹೊಂಟ್ಬಿಟ್ಟು ಸರ್ ಸರ್ $975 ಬಳ್ಳಾರಿ ಧನುಷ್ ಓಕೆನಾ? ಸರ್ 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 ಇದರ ಕ್ಯಾಮ್ರಾ ಎಂತು ಸರ್ ಕೈ ಒಂದು ದೊಡ್ಡ ಹಬ್ಬ. ಯಾಕಂದರೆ ಇವತ್ತು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನು ಚಲಾಯಿಸಲೇಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರ ಪಾತ್ರ ಭಾಳಷ್ಟು ದೊಡ್ಡದಾಗುತ್ತೆ. ಹಂಗಾಗಿ ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಬಂದು ಮತದಾನವನ್ನು ಕೂಡ ಮಾಡಬೇಕಾಗಿದೆ. ನಾನು ವಿಶೇಷವಾಗಿ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ತಾವೆಲ್ಲರೂ ಕೂಡ ಮತದಾನಕ್ಕೆ ಬರ್ರಿ. ಮತದಾನಕ್ಕೆ ಬಂದು ಇವತ್ತು ಭಾರತ ಒಂದು ಶ್ರೇಷ್ಠ ಭಾರತವನ್ನು ಆಗೋ ಸಲುವಾಗಿ ಎಲ್ಲ ಯುವಕ ಮಿತ್ರರು ಮತದಾನವನ್ನು ಮಾಡೋಂಥ ಕೆಲಸ ಮಾಡಿರಿ. ನಾನು ವಿಶೇಷವಾಗಿ ಇವತ್ತು ಭವ್ಯ ಭಾರತವನ್ನು ಕಟ್ಟೋ ಸಲುವಾಗಿ, ಉತ್ತಮ ಭಾರತವನ್ನು ಕಟ್ಟೋ ಸಲುವಾಗಿ ಯುವಕರೆಲ್ಲರೂ ಕೂಡ ಬಂದು ಅವರು ಜವಾಬ್ದಾರಿಯನ್ನು ಅವರು ಮತದಾನ ಹಾಕೋದ್ರ ಮೂಲಕ ಒಂದು ರೀತಿ ಗುಡ್ ಗವರ್ನೆನ್ಸನ್ನು ಕೊಡೋಂಥ ಕೆಲಸ ಕೂಡ ಇವತ್ತು ದೇಶದಲ್ಲಿ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡಿಕೊಂಡು ಇಷ್ಟೇ, ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 10 ವರ್ಷಗಳ ಕಾಲ ಒಂದು ಒಳ್ಳೆಯ ಗುಡ್ ಗವರ್ನೆನ್ಸನ್ನು ಕೊಡೋಂಥ ಕೆಲಸ ಕೂಡ ಮಾಡಿದ್ದಾನೆ. ಹಂಗಾಗಿ ಇವತ್ತು ವಿಶೇಷವಾಗಿ ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಿಂದ
ಇವತ್ತು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಾನು ಸುಮಾರಾಗಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಸುಮಾರಾಗಿ 400 ಸ್ಥಾನಗಳು ಗೆಲ್ಲಿತೀವಿ ಅನ್ನೋಂಥ ವಿಶ್ವಾಸವನ್ನು ಏನು ವ್ಯಕ್ತಪಡಿಸಿದಾರೋ ಅದರಲ್ಲಿ ನಮ್ಮ ಶ್ರೀರಾಮ್ಲು ನನ್ನ ಈ ಜಿಲ್ಲೆಯ ಮಗ ತಮ್ಮ ಅಣ್ಣನಾಗಿ ನಾನು ಕೂಡ ಒಬ್ಬನ ಆಗ್ಬೇಕನ್ನೋಂಥದ್ದು ನನ್ನ ವಿಶೇಷವಾದಂಥ ಮನವಿ ಆಗಿರೋ ಕಾರಣ ಇವತ್ತು ಎಲ್ಲರೂ ಕೂಡ ಬಂದು ಮತದಾನವನ್ನು ಮಾಡೋದ್ರ ಮೂಲಕ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು ಮಾಡಬೇಕು, ರಾಮ್ಲು ಅವ್ರನ್ನ ಬಳ್ಳಾರಿ ಜಿಲ್ಲೆಯಿಂದ ಆಯ್ಕೆಯನ್ನು ಮಾಡಬೇಕಂತ ಹೇಳ್ಬಿಟ್ಟು ಎಷ್ಟು ಲೀಡ್ ಆಗುತ್ತೆ ನಿಮ್ಮ ಲೆಕ್ಕಾಚಾರ ಪ್ರಕಾರ ಅನ್ಕೊಂಡಿದ್ದೀರಿ ಸರ್? ಅಲ್ಲ, ನಾನು ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಗೆಲುವಂತೂ ಖಂಡಿತವಾಗಿ ವಾತಾವರಣ ಚೆನ್ನಾಗಿದೆ, ಇಡೀ ದೇಶದಲ್ಲಿ ವಾತಾವರಣ ಚೆನ್ನಾಗಿದೆ. ನರೇಂದ್ರ ಮೋದಿಜಿಯವರ ಸಾಕಷ್ಟು ಒಂದು ಅಲೆ ಮತ್ತು ಗಾಳಿ ಇದೆ ಅವ್ರದ್ದು. ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಸಂಕಲ್ಪ ಕೂಡ ಇದೆ. ಹಂಗಾಗಿ ಎಲ್ಲರೂ ಆಶೀರ್ವಾದದಿಂದ ಹಂಗಾಗಿ ಗೆಲ್ಲುತ್ತೀರನ್ನಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಕೈವಾಡಿದೆ ಅಂತ ಒಂದು ಗಂಭೀರವಾದ ಆರೋಪ. ಅಲ್ಲ, ನಾನು ಇದ್ರ ಬಗ್ಗೆ ಯಾರು ಕೈವಾಡ ಯಾರು ಇದೆ ಅನ್ನೋಂಥದ್ದು ಆಲ್ರೆಡಿ SIT ಕೊಟ್ಟಿರೋ ಕಾರಣ ಆಲ್ರೆಡಿ ಈ ಕಾನೂನಿನ ನೆಲದಲ್ಲಿ ಎಲ್ಲರೂ ಕೂಡ ಸಮಾನರು. ಈ ನೆಲದ ಕಾನೂನಲ್ಲಿ ಭಾಳಷ್ಟು ಗೌರವ ಇದ್ದಂಥವ್ರು ನಾವು. ಹಂಗಾಗಿ ಈ ನೆಲದ ಕಾನೂನಿನಲ್ಲಿ ಯಾವ ರೀತಿಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ಆಗಬೇಕು, ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆಗಲೇಬೇಕಾಗುತ್ತೆ. ಹಂಗಾಗಿ ಒಂದು ಕಡೆ SIT ನಡೀತಿದೆ, ಒಂದು ಕಡೆ ಕೋರ್ಟಲ್ಲಿ ಕೂಡ ಆಗ್ತಾಯಿದೆ. ಹಂಗೆ ಖಂಡಿತವಾಗಿ ಯಾರೇ ತಪ್ಪಿತಸ್ಥರಿದೆ ಇನ್ವೆಸ್ಟಿಗೇಷನ್ದಲ್ಲಿ ಹೊರಗಡೆ ಬರುತ್ತೆ, ಅವ್ರಿಗೆ ಕಠಿಣ ಕ್ರಮ ಆಗುತ್ತೆ. ಹಳೆ ಪ್ರಕರಣ 5-6 ತಿಂಗಳ ಹಿಂದಿನ ಪ್ರಕರಣ ಚುನಾವಣೆಯ ಸಂದರ್ಭದಲ್ಲಿ ಇದು ರೈಸ್ ಆಗುತ್ತೆ ಅಂತಂದ್ರೆ ಇದೊಂದು ಷಡ್ಯಂತ್ರ ಅಂತ ಅನಿಸ್ತದ? ಅಲ್ಲ, ನನಗೆ ಇದ್ರ ಬಗ್ಗೆ ಇವಾಗ ಮಾತಾಡೋದು ರೈಟ್ ಆರ್ ರಾಂಗೋ ಗೊತ್ತಿಲ್ಲ ಆಗಲಿ. ಅಂದರೆ ಇವಾಗ ಇದ್ರ ಬಗ್ಗೆ ಆಲ್ರೆಡಿ ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಹಂಗಾಗಿ ಇವತ್ತು ನಮಗೆ ಕೂಡ ಅಷ್ಟು ನಾವು ಕೂಡ ಎಲೆಕ್ಷನ್ ಬೀಜಲ್ಲಿರೋ ಕಾರಣ ಕ್ಲಾರಿಟಿ ಇಲ್ಲ ನಮಗೆ ಕೂಡ. ಇದು ಇವಾಗ ಆಗಿರೋದು ಇಲ್ಲದ್ರಿನ ಹಳೇದು ಯಾವುದು ಕೂಡ ಕ್ಲಾರಿಟಿ ಇಲ್ಲ. ಇದಕ್ಕೋಸ್ಕರವಾಗಿ SIT ತನಿಖೆ ಆಗಲಿ, ಯಾರು ತಪ್ಪಿದಸ್ಥರಿರೋದು ಅವ್ರಿಗೆ ಶಿಕ್ಷೆ ಆಗುತ್ತೆ. ವೋಟಿಂಗ್ ಪರ್ಸೆಂಟೇಜ್ ಕೂಡ ಚೆನ್ನಾಗಿ ಆಗ್ತಾ ಇದೆ, 26% ಇದೆ. ಈಗ 26% ಆಗಿದೆ 11 ಗಂಟೆ ವರೆಗೂ. ಅದೇ ನಾನು ನೋಡ್ತಾ ಇದ್ದೇವೆ, ಹಲವಾರು ಚುನಾವಣೆಗಳು ನೋಡಿರೋ ಕಾರಣ ಈ ಚುನಾವಣೆಯಲ್ಲಿ ಸ್ವಲ್ಪ ಜನರು ಅಂದರೆ ಅವರು ಉತ್ಸಾಹವನ್ನು ನೋಡಿಸ್ತಾ ಇದ್ದಾರೆ. ಅಂದರೆ ಬಿಸಿಲು ನಮಗೆ ಮೊನ್ನೆ 44 ಹತ್ತತ್ರ ಕೂಡ ಬಂದಿತ್ತು. ಹಂಗಾಗಿ ಜನರಿಗೆ ಇವತ್ತು ಈ ಬಾರಿ ಬಿಸಿಲಿದ್ರೂ ಕೂಡ ಪರವಾಗಿಲ್ಲ, ಅವ್ರಿಗೆ ಜನರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋಂಥದ್ದು ಅವ್ರ ಜನರಲ್ಲಿ ಅವ್ರದ್ದು ಪರಿವರ್ತನೆ. ಅಂದರೆ ಅವ್ರಿಗೆ ಅವೇರ್ನೆಸ್ ಬಂದಿದೆ. ಅವೇರ್ನೆಸ್ ಮತದಾನ ಹೆಚ್ಚು ಆಯ್ತು ಅಂತಂದ್ರೆ ಪರ್ಸೆಂಟೇಜ್ ಹೆಚ್ಚು ಆಯ್ತು ಅಂದ್ರೆ ಅದು ಬಿಜೆಪಿಗೆ ವರದಾನ ಆಗುತ್ತೆ ಎಂಬ ಚರ್ಚೆ ಇದೆ ಸರ್. ಅಂದ್ರೆ 65-60 ಮೇಲೆ ಹೋಯ್ತು ಅಂದ್ರೆ ಸರ್ ಆ ಪ್ರಿಡಿಕ್ಷನ್ ಕರೆಕ್ಟಾ ಹೇಗೆ ಅಂತ? ಅಲ್ಲ, ನನಗೆ ಮತದಾನ ಜಾಸ್ತಿ ಆಗೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲಿ ಹೊಸದಾಗಿ ಮತದಾನ ಮಾಡೋಂಥ ಯುವಕರು ಸೇರಿಕೊಂಡಿದ್ದಾರೆ. ಹಂಗಾಗಿ ಯುವಕರು ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಜಾಸ್ತಿ ಮಾಡೋದ್ರಿಂದ ಪರ್ಸೆಂಟೇಜ್ ಅಂತ ಬೆಳೀತದೆ ಅನ್ನೋಂಥ ವಿಶ್ವಾಸ ಇದೆ. ಹಂಗಾಗಿ ಜಾಸ್ತಿ ಪರ್ಸೆಂಟೇಜ್ ಮತದಾನ ಆಗೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಲಾಭ ಕೂಡ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.